ಇವತ್ತು ಮೋದಿ ಸರ್ಕಾರ ಗ್ಯಾಸ್ ಬೆಲೆನ ಹೆಚ್ಚಿಸಿ ಮಹಿಳೆಯರಿಗೆ ತುಂಬಾ ಅನ್ಯಾಯ ಮಾಡ್ತಾವ್ರೆ. ಎಲ್ಲರಿಗೂ ತುಂಬಾ ಬಡವರಿಗೆಲ್ಲ ತುಂಬಾ ಅನ್ಯಾಯ ಆಗ್ತಿದೆ. ಅದನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಇವತ್ತು ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಮೋದಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬಿಜೆಪಿ ಸರ್ಕಾರಕ್ಕೆ ಇವತ್ತು ಏನು ಇದನ್ನ ಮಹಿಳೆಯರಿಗಾಗ್ಲಿ ಬಡವರಿಗಾಗ್ಲಿ ಏನು ಅನ್ಯಾಯ ಮಾಡ್ತಾವ್ರು ಇವರು, ಅದನ್ನ ಧ್ವನಿ ಎತ್ತಕ್ಕೆ ಮಂಡ್ಯ ಬಿಜೆಪಿಗರು, ಇಡೀ ಕರ್ನಾಟಕ ಬಿಜೆಪಿಗರು ಯಾರು ಧ್ವನಿ ಎತ್ತಕ್ಕೆ ಮುಂದೆ ಬರ್ತಾ ಇಲ್ಲ. ಅದರಿಂದ ನಾವು ಯೂತ್ ಕಾಂಗ್ರೆಸ್ ಎಲ್ಲ ಪ್ರತಿಭಟನೆ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಾನು ಅವ್ರಿಗೆ ಎಚ್ಚರಿಕೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಕೇಂದ್ರ ಸರ್ಕಾರ ಏನು ನಮ್ಮ ಜನಸಾಮಾನ್ಯರು ದಿನನಿತ್ಯ ಬಳಸುವಂತಹ ವಸ್ತುಗಳ ಮೇಲೆ ಗ್ಯಾಸ್ ಹಾಗೂ ಡೀಸೆಲ್ ಪೆಟ್ರೋಲ್ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ಮಂಡ್ಯದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿದ್ದೀವಿ. ಈ ಬೆಲೆನ ಅವರು ಕಮ್ಮಿ ಮಾಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಎಲ್ಲ ಯುವ ಕಾಂಗ್ರೆಸ್ ಸೇರಿ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದೊಂದು ಎಚ್ಚರಿಕೆ. ಯಾಕೆ ಅಂತಂದರೆ ಇವಾಗ ಮೊನ್ನೆ ಯಾವುದೋ ಜಾಥಾ ಮಾಡೋದು, ಅದು ಯಾವುದೂ ಉಪಯೋಗ ಇಲ್ಲ. ಯಾಕೆ ಅಂತಂದರೆ ಬಿ ಜೆ ಪಿನೇ ತಪ್ಪು ಮಾಡ್ತಾ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಅವಹೇಳನೆ ಮಾಡಿ ಜನಾಕ್ರೋಶ ಸಮಾವೇಶ ಅಂತ ಮಾಡೋದು, ಅದೇನು ವರ್ಕೌಟ್ ಆಗಿಲ್ಲ. ನಮ್ಮ ಮಂಡ್ಯದಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ತಿದೆ, ಎಲ್ಲ ಒಳಿತುಗಳನ್ನು ಎಲ್ಲ ಬಡವ್ರಿಗಾಗಿ ಮಾಡ್ತಾರೆ, ಒಳಿತಾಗ್ತಾ ಇದೆ. ಈ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥದ್ದು ದೋಖಾ. ಯಾಕೆ ಇಡೀ ದೇಶಕ್ಕೆ ದೋಖಾ ಮಾಡುವಂಥ ಕೆಲಸ ಮಾಡ್ತಾ ಇರೋದು. ಒಬ್ಬ ವ್ಯಕ್ತಿಗೆ ಒಂದು ಮನೆಗೆ 50 ರೂಪಾಯಿ ಜಾಸ್ತಿ ಆಯಿತು ಗ್ಯಾಸ್ ಬೆಲೆ ಅಂತಂದರೆ ಇಡೀ ದೇಶದಲ್ಲಿ ಒಟ್ಟು ಎಷ್ಟು ಜನಸಂಖ್ಯೆ ಇದೆ, ಆ ಮನೆಗೆಲ್ಲ ಎಷ್ಟು ಜಾಸ್ತಿ ಆಗುತ್ತೆ. ಇದು ಕೊಳ್ಳೆ ಹೊಡಿತಾರೆ. ಕೊಳ್ಳೆ ಸರ್ಕಾರ ಅಂತಂದರೆ ಬಿ ಜೆ ಪಿ ಸರ್ಕಾರ, ಮೋದಿ ಸರ್ಕಾರ. ಮೂರ್ಖ ಸರ್ಕಾರ ಅಂತಂದರೆ ಮೋದಿ ಸರ್ಕಾರ. ಸರ್ ಖಂಡಿತ ರೈತರ ಮೇಲೆ 4 ರೂಪಾಯಿ ಹಾಲಿನ ಮೇಲೆ ಬೆಲೆ ಏರಿಕೆ ಮಾಡೋರೆ. ಅಲ್ಲ ಸರ್ ಖಂಡಿತ ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದ್ರಿಂದನೇ ಇಲ್ಲೂ ಅದೇ ಅಗತ್ಯವಾಗಿ ಮಾಡಿದ್ದಾರೆ. ಅಲ್ಲ ಮೋದಿ ಸರ್ಕಾರ ಮಾಡಿಲ್ವ ಹಂಗಾದ್ರೆ? ಸರ್ ನೀವು ಕೇಳಬೇಕಲ್ವಾ? ಅಲ್ಲ ನಾವು ಗ್ಯಾರಂಟಿ ಯೋಜನೆಯಲ್ಲಿ ಎಷ್ಟು ಅದು ಉಪಯೋಗಗಳು ನೀವು ಹೇಳಿ. ಇಲ್ಲ ಆ ಥರ ಏನು ಮಾಡಿಲ್ಲ. ನಮ್ಮ ರಾಜ್ಯ ಸರ್ಕಾರ ಆ ಥರ ಯಾವುದು ಮಾಡಿಲ್ಲ, ನಮ್ಮ ಕಂಡು ಬಂದಿಲ್ಲ. ಆಯ್ತಾ? ಇವಾಗ ಮೋದಿ ಸರ್ಕಾರ ಮಾಡ್ತಾ ಇರೋದೇನು ಬೆಲೆ ಜಾಸ್ತಿ ಅಲ್ವಾ? ಫಸ್ಟ್ ಅದನ್ನ ಪ್ರತಿಭಟನೆ ನಾವು ಮಾಡ್ತಾ ಇದೀವಿ, ಅದನ್ನ ಅರ್ಗಿಸ್ಕೊಮ, ಆಮೇಲೆ ಮುಂದೆ ಅದನ್ನ ಮಾತಾಡೋಗ್ಬಿಡಿ. ಇಲ್ಲ ಖಂಡಿತ ಅದನ್ನು ಒಪ್ಪಲ್ಲ ನಾವು. ನಮ್ಮ ಸರ್ಕಾರ ಏನೇ ಮಾಡಿದ್ರೆ ಅದನ್ನು ಕೇಳ್ಕೊತೀವಿ ಕಮ್ಮಿ ಮಾಡಿ ಅಂತೇಳಿ. ರೈತರಿಗೆ ಹಾಲಿನ ಮೇಲೆ ಬೆರೆಗೆ ಮಾಡೋ 4 ರೂಪಾಯಿ ಅದು ಯಾರಿಗೆ ಸಲ್ತದೆ? ರೈತರಿಗೆ ತಾನೇ ಸಲ್ಲೋದು, ಬೇರೆ ಯಾರಿಗಾರ ಸಿಗ್ತದೆ? ಸರ್ ರೈತರಿಗೆ ತಾನೇ ಸೇರೋದು ಪಾಪ, ಬೇರೆ ಯಾರಿಗಾರ ಸೇರ್ತದ? ರೈತರಿಗೆ ತಾನೇ ಮಾಡಿದಾರ. ಓಕೆ, ಈ ಕಳ್ಳ ಮೋದಿ ಸರ್ಕಾರಕ್ಕೆ ಇನ್ನೊಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದೀವಿ ಯುವ ಕಾಂಗ್ರೆಸ್ ವತಿಯಿಂದ ಮಂಡ್ಯದಿಂದ. ಈ ಬೆಲೆ ಏರಿಕೆ ಮಾಡೋದನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದೀವಿ. ಆದಷ್ಟು ಬೇಗ ಬೆಲೆ ಏರಿಕೆ ಕಮ್ಮಿ ಮಾಡಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮಾತು ಸುನಿಲ್ ಅಂತ, ಮಂಡ್ಯ ಯುವ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.